ನನ್ನ ಹೆಸರು ಮಂಜುನಾಥರಾವ್ ಜಾಧವ್, ಕಾಚುಗೊಂಡನಹಳ್ಳಿ ಗ್ರಾಮ ನಮ್ಮದು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನನ್ನ ಹೆಸರಲ್ಲಿ 3 ಎಕರೆ ಜಮೀನಿದೆ. ಅದನ್ನು ಅಡಿಕೆ ಬೆಳೆಯನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಅಕ್ಕಪಕ್ಕದ 10 ಎಕರೆ ಜಮೀನನ್ನ ಗುತ್ತಿಗೆ ಮಾಡಿಕೊಂಡು ಅದರಲ್ಲಿ 5 ಎಕರೆ ಕಬ್ಬನ್ನು ಬೆಳೆದಿದ್ದೀವಿ, 3 ಎಕರೆ ಶುಂಠಿನ ಬೆಳೆದಿದ್ದೀವಿ. 1 ಎಕರೆ ನಮ್ಮಲ್ಲಿ ದನ ಕರುಗಳು ಒಂದು 20 ಇರೋದ್ರಿಂದ ಕೆಂಪು ಲೇಪಿಯರ್ ಹುಲ್ಲನ್ನು 1 ಎಕರೆಯಲ್ಲಿ ಹಾಕಿದ್ದೀವಿ. 1 ಎಕರೆ ಊಟಕ್ಕೆ ಭತ್ತ ಮಾಡ್ಕೊಂಡಿದ್ದೀವಿ. ಅಡಿಕೆ ತೋಟದೊಳಗೂ ಮಿಶ್ರ ಬೆಳೆಯಾಗಿ ಪಪ್ಪಾಯನ್ನು ಹಾಕ್ಕೊಂಡಿದ್ವಿ. ಮುಖ್ಯ ಬೆಳೆಯಾಗಿ ಹಂದಿ ಸಾಕಾಣಿಕೆಯನ್ನು ಮಾಡಿದ್ದೀವಿ. ಒಂದು 200ರಿಂದ 250 ಹಂದಿ ಇದೆ. ನಾವು ಬೆಳೆಯುವಂಥ ಕಬ್ಬನ್ನು ನಮ್ಮದೇ ಸ್ವಂತ ಒಂದು ಆಲೆಮನೆ ಇದೆ, ಆ ಆಲೆಮನೆಗೆ ಬಳಸ್ತಾ ಇದ್ದೀವಿ. ರಾಸಾಯನಿಕ ಬಳಸಿದ ಹಾಗೆ ಹೊರಗಡೆಯಿಂದ ಸ್ವಲ್ಪ ಕೆಂಪು ಮಣ್ಣನ್ನು, ಆಮೇಲೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಮುಖ್ಯವಾಗಿ ನಮ್ಮ ಹಂದಿಯಲ್ಲಿ ಬರುವಂಥ ಸ್ಲರಿಯನ್ನು ಅದು ಡ್ರಿಪ್ಪು, ಸ್ಪ್ರಿಂಕ್ಲೇರ್ ಮೂಲಕ ಅಥವಾ ಕಾಲುವೆ ಮೂಲಕ ಕೊಟ್ಟು ಅದನ್ನು ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ಮುಖ್ಯವಾಗಿ ನಮ್ಮ ತೋಟದ ಜೊತೆ ನಮ್ಮದು ಹಂದಿ ಸಾಕಾಣಿಕೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ಹಂದಿಗಳು ಯಾರ್ಕ್ಷರು ಮತ್ತು ಡ್ಯೂರಾಕ್ ಹಂದಿಗಳು ಇದ್ದಾವೆ. ನಾವು ಪ್ರಾರಂಭದಲ್ಲಿ 10 ಹಂದಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ 5ನೇ ವರ್ಷ ನಡೀತಾ ಇದೆ. ನಮ್ಮದು ಈಗ ಒಂದು 40 ತಾಯಿ ಹಂದಿ ಇಟ್ಕೊಂಡಿದ್ದೀವಿ. ಅದರಿಂದ ಒಂದು 100ರಿಂದ 150 ಮರಿ ಉತ್ಪಾದನೆ ಆಗಿರೋ ಇದ್ದಾವೆ. ಪ್ರತಿ ವರ್ಷ 10ರಿಂದ 12 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಅದ್ರ ಗೊಬ್ಬರದಿಂದ ನಾವು ಈ ಕಡೆ ನಮ್ಮ ಅಡಿಕೆ ತೋಟಕ್ಕೆ ಅದ್ರ ಸ್ಲರಿ, ಇಚ್ಚೆ ಇದೆಲ್ಲ ಸ್ಲರಿಯಾಗಿ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೀವಿ, ಜೀವಾಮೃತ ಥರ ಮಾಡಿ. ಈಗ ನೀವು ನೋಡ್ಬೋದು, ಈ ಮರಿ ಎಲ್ಲ ಈಗ ಇನ್ನೂ 1-1.5 ತಿಂಗಳು ಮರಿ ಈಗಾಗಲೇ ಒಂದು 10 kg ಮೇಲೆ ಗ್ರೋತ್ನೆಸ್ ಬಂದಿದೆ. ನಮ್ಮಲ್ಲಿ ಹುಟ್ಟುವಂಥ ಮರಿ ಹುಟ್ಟಿದ ಒಂದು ಹಂದಿ 1 ವರ್ಷದಲ್ಲೇ ಅದು ಮತ್ತೆ ಗರ್ಭ ಧರಿಸಿ ಅದರಿಂದ 7ರಿಂದ 8 ಮರಿ ಫಸ್ಟ್ ಬ್ರೀಡಿಗೆ ಮರಿ ಹಾಕುತ್ತೆ. ಸೆಕೆಂಡ್ ಬ್ರೀಡಿಂದ 13-14 ತನಕ ಆಗುತ್ತೆ. ಹಂದಿಯಲ್ಲಿ ಉತ್ಪಾದನೆ ಜಾಸ್ತಿ ಇದೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಆಹಾರ ನಮ್ಮ ಭದ್ರಾವತಿ ತಾಲೂಕಲ್ಲಿರೋ ಹೋಟೆಲ್ ವೇಸ್ಟೇಜಿನ ತ್ಯಾಜ್ಯಗಳು ಪ್ರತಿಯೊಂದನ್ನು ಅದನ್ನೆಲ್ಲ ನಮ್ಮದು ಒಂದು ಗಾಡಿ ಇಟ್ಕೊಂಡಿದ್ದೀವಿ. ಆ ಗಾಡಿ ಒಳಗೆ ತಂದು ಎಲ್ಲ ಆ ತ್ಯಾಜ್ಯನ ಅದಕ್ಕೆ ಆಹಾರವಾಗಿ ಕೊಡ್ತಾಯಿದ್ದೀವಿ. ನೀವು ನೋಡ್ಬೋದು, ಇಲ್ಲೆಲ್ಲ ನಾವೆಲ್ಲ ಭಾಳ ಕ್ಲೀನ್ನೆಸ್ ಆಗಿ ಇಟ್ಟಿದ್ದೀವಿ. ಯಾವುದೇ ರೀತಿ ವಾಸನೆ ಆಗಲಿ ಇನ್ನೊಂದಾಗಲಿ ಗಲೀಜಾಗಲಿ ಆಗ್ಲಿಕ್ಕೆ ಬಿಡೋದಿಲ್ಲ. ಪ್ರತಿ ದಿವಸ 3 ಸಲ ವಾಟರ್ ವಾಶ್ ಮಾಡ್ತೀವಿ. ಅದರಿಂದ ಎಲ್ಲ ನಮ್ಮ ಆರೋಗ್ಯವಾಗಿದ್ದಾವೆ. ಸ್ವಲ್ಪ ಅದ್ರ ಬಗ್ಗೆ 5ನೇ ವರ್ಷದ ಮೊದಲು ತರಬೇತಿ ತೊಗೊಂಡು ನಾವು 10 ಹಂದಿಯಿಂದ ಪ್ರಾರಂಭ ಮಾಡಿದ್ವಿ. ಈಗ ಸಣ್ಣ ಪುಟ್ಟ ಆಗುವಂಥವಕ್ಕೆ ಇಂಜೆಕ್ಷನು, ವ್ಯಾಕ್ಸಿನ್ ಎಲ್ಲ ಈಗೆಲ್ಲ ನಾವೇ ಮಾಡ್ಕೊತಿದ್ವಿ. ನಮಗಿರುವಂಥ ಒಂದು ಅನುಭವದಲ್ಲಿ ವೈದ್ಯಾಧಿಕಾರಿಗಳ ಮುಖಾಂತರ ಸಲಹೆ ಪಡೆದು ನಾವೇ ಮಾಡ್ಕೊತಾ ಇದ್ದೀವಿ. ಅದರಿಂದ ಬಂದಂಥ ಗೊಬ್ಬರದಲ್ಲಿ ನಾವು ಯಾವುದೇ ರಾಸಾಯನಿಕ ಬಳಸಿದ ಹಾಗೆ ನಮ್ಮ ತೋಟ ಆಗಲಿ, ಕಬ್ಬು, ಭತ್ತ, ನಮ್ಮ ಜಾನುವಾರಕ್ಕೆ ಹುಲ್ಲು ಹಾಕಿರೋದು, ಶುಂಠಿ, ಪ್ರತಿಯೊಂದಕ್ಕೂ ಅದನ್ನೇ ನಾವು ಬಳಸ್ತಾ ಇರೋದು. ಹಾಗಾಗಿ ನಮಗೆ ಎಲ್ಲದರಲ್ಲೂ ಅದು ಒಳ್ಳೆಯ ಒಂದು ಅನುಕೂಲಕರ. ಜಾನುವಾರ ಗೊಬ್ಬರಕ್ಕಿಂತ ಒಳ್ಳೆಯ ಉತ್ಕೃಷ್ಟವಾದ ಗೊಬ್ಬರ ಅಂತ ಹೇಳ್ಬೋದು ಸರ್. ಇದು ತಾಯಿಯೊಂದಿಗೆ ಸೆಕೆಂಡ್ ಬ್ರೀಡು. ಕಳೆದ ಸಲನೇ 8 ಮರಿ ಹಾಕಿದೆ. ಇದು ಈ ಸಲ ಕನಿಷ್ಠ ಒಂದು 12-13 ಮರಿ ಹಾಕ್ಬೋದು ಸರ್. 12ರಿಂದ 13 ಮರಿ ಇವತ್ತು ಸ್ವಲ್ಪ ನಾಳೆ ಮರಿ ಹಾಕುತ್ತಿದ್ದು. ಮಿಶ್ರ ಬೆಳೆಯಾಗಿ ಪಪ್ಪಾಯಿನ ಬೆಳೆದಿದ್ದೀವಿ. ಅದರ ಮೊದಲನೇ ವರ್ಷ ಈ ಡ್ರೈನೇಜ್ ಬರುತ್ತಲ್ಲ, ಈ ಡ್ರೈನೇಜಲ್ಲಿ ಭತ್ತವನ್ನು ಬೆಳೆದಿದ್ವಿ. 1 ಎಕರೆಗೆ 6.5 ಕ್ವಿಂಟಾಲ್ ಭತ್ತ ಬರೀ ಡ್ರೈನೇಜಲ್ಲಿ ಬಂದಿದೆ, ಯಾವುದೇ ರಾಸಾಯನಿಕ ಬಳಸಿದಾಗೆ. ಅದರ ಮೊದಲನೇ ವರ್ಷ ಶುಂಠಿಯನ್ನು ಬೆಳೆದಿದ್ವಿ. ಎಕರೆಗೆ ಅದನ್ನು ಒಂದು 160ರಿಂದ 170 ಕ್ವಿಂಟಾಲ್ ಶುಂಠಿನ ಇಳುವರಿ ಬೆಳೆದಿದ್ದೀವಿ. ಪಪ್ಪಾಯಿ ಒಂದು ಗಿಡ ಕನಿಷ್ಠ 100 kgವರೆಗೂ ಪಪ್ಪಾಯಿ ಬಿಡುತ್ತೆ. ಒಂದು ಗಿಡ ಸಸಿಯಿಂದ ಅದು ಕೊನೆ ಆಗೋವರೆಗೂ 2 ವರ್ಷದೊಳಗೆ 100ರಿಂದ 150 kg ತನಕ ಪಪ್ಪಾಯಿ ಬರ್ತಾ ಇದೆ. 1 ಎಕರೆಗೆ 400 ಗಿಡ ನಾಟಿ ಮಾಡಿದ್ದೀವಿ. ನಾವು 3 ಎಕರೆ ಶುಂಠಿಯನ್ನು ಬೆಳೆದಿದ್ದೀವಿ. ಅದರಲ್ಲಿ 2 ಎಕರೆ ಸ್ಪ್ರಿಂಕ್ಲೇರ್ ಮೂಲಕ ಮಾಡಿದ್ದೀವಿ. ಇನ್ನು 1 ಎಕರೆ ಡ್ರಿಪ್ ಮೂಲಕ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಿದ್ದೀವಿ. ಕೃಷಿ ಹೊಂಡ ಥರ ಮಾಡಿ ಮೀನು ಸಾಕಾಣಿಕೆ ಮಾಡಿದ್ದೀವಿ. ಮೀನು ಮರಿ ಎಲ್ಲ ತಂದು ಬಿಟ್ಟು ಅದು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. 1 ಎಕರೆ ಭತ್ತ ಬೆಳೀತಾ ಇದ್ದೀವಿ. ಅದಕ್ಕೂ ಯಾವುದೇ ರೀತಿಯ ಕೀಟನಾಶಕ, ರಾಸಾಯನಿಕ ಗೊಬ್ಬರ ಇಲ್ಲದೆ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ನಮ್ಮ ಹಂದಿಲಿ ಬರುವಂಥ ಗೊಬ್ಬರ, ಅದರ ಒಂದು ಯೂರಿನ್ನು ಏನಿದೆ ಅದನ್ನೇ ಸ್ಲರಿ ಮುಖಾಂತರ ಆಗೋದ್ರಿಂದ ನಮಗೆ ಉಪಯೋಗ ಆಗ್ತಾಯಿದೆ. 5 ಎಕರೆ ಗುತ್ತಿಗೆ ಜಮೀನನ್ನ ತೊಗೊಂಡು
ನಮ್ಮ ಪಕ್ಕದೇ ಜಮೀನು ಅಂತೇಳಿ ಕಬ್ಬನ್ನ ಬೆಳೀತಾ ಇದ್ದೀವಿ. ಆ ಬೆಳೆದ ಕಬ್ಬನ್ನ ನಮ್ಮ ಸ್ವಂತ ಆಲೆ ಮನೆಗೆ ಬಳಸ್ತಾ ಇದ್ದೀವಿ ಬೆಲ್ಲ ಮಾಡಲಿಕ್ಕೆ. ಒಂದು 15 ದಿನಕ್ಕೊಮ್ಮೆ ನಮ್ಮ ಹಂದಿ ಸ್ಲರಿಯನ್ನು ಸ್ಟೋರೇಜ್ ಮಾಡಿ ನೀರಿನ ಮುಖಾಂತರ ಹಾಯಿಸ್ತಾ ಇದ್ದೀವಿ. ಎಕರೆಗೆ 60 ರಿಂದ 70 ಟನ್ ಇಳುವರಿ ತೊಗೊಳ್ತಾ ಇದ್ದೀವಿ. 18 ಅಡಿ ಉದ್ದ ಕಬ್ಬನ್ನ ಬೆಳೆದಿದ್ದೀವಿ. ನಮ್ಮಲ್ಲಿ ಒಂದು 20 ಹಸುಗಳಿದ್ದಾವೆ, 5 ಜಾತಿಯ ಹಸುಗಳಿದೆ. 20 ಹಸುಗಳಿಗೆ ಆಹಾರವಾಗಿ ನಾವು ಆದಷ್ಟು ಸ್ವಲ್ಪ ಹಸಿ ಮೇವನ್ನು ಕೊಡೋ ಹಾಗೆ ಬೆಳೆದಿದ್ದೀವಿ. ನಮ್ಮಲ್ಲಿ ಒಂದು 20 ಹಸು ಇದೆ, ಒಂದು 5 ರಿಂದ 6 ಜಾತಿಯ ಹಸುಗಳು ಇದ್ದಾವೆ. ಆಮೇಲೆ ಮುರಾ ಎಮ್ಮೆ ಕೂಡ ಇದ್ದಾವೆ. ಇದರಿಂದ ಡೈಲಿ ಒಂದು 50 ರಿಂದ 60 ಲೀಟರ್ ಹಾಲನ್ನು ನಾವು KMF ಡೈರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ನಮಗೆ ಕೊಟ್ಟಿಗೆಯಲ್ಲಿ ಸಿಗುವಂಥ ಗೋಮಂತ್ರವನ್ನು ಜೀವಾಮೃತವಾಗಿ ಇದನ್ನು ಈ ರೀತಿ ಮಾಡಿ ಇಲ್ಲಿ ವೆಂಚುರಿ ಮೂಲಕ ಇಲ್ಲಿಂದ ಡ್ರಿಪ್ ಮುಖಾಂತರ ತೋಟಗಳಿಗೆ ಕೊಡ್ತಾ ಇದ್ದೀವಿ. ರಾಸಾಯನಿಕ ಇಲ್ಲದೆ ಆಗಿ ಕೊಡುವಂಥ ಒಂದು ಇದ್ದೇನೆ. ಇದನ್ನು 5 ದಿನಕ್ಕೊಮ್ಮೆ ಈ ರೀತಿ ಡೌಜರ್ ಮಾಡಿ 2 ಡ್ರಮ್ಮಿಗೆ ಅಲ್ಲಿಂದ ಇಲ್ಲಿಗೆ ಲೋಡ್ ಮಾಡಿಕೊಂಡು ಅದನ್ನು 7ನೇ ದಿನದಿಂದ ನಾವು ಭೂಮಿಗೆ ಕೊಡ್ತಾ ಇರೋದ್ರಿಂದ ಒಳ್ಳೆ ಫಲವತ್ತತೆ ಸಿಗ್ತಾ ಇದೆ, ಚೆನ್ನಾಗಿದೆ. ನಮ್ಮಲ್ಲಿ 3 ಭತ್ತ ಒಕ್ಕಣೆ ಮಾಡೋ ಯಂತ್ರಗಳಿದ್ದಾವೆ. ನನ್ನತ್ರ 1,000 ಜನ ರೈತರ ಕಾಂಟ್ಯಾಕ್ಟ್ ಇದೆ. ಮಲೆನಾಡು ಭಾಗದಲ್ಲಿ ಪ್ರತಿ 10 ವರ್ಷದಿಂದ ನಾವು ಒಕ್ಕಣೆ ಯಂತ್ರವನ್ನು ತೊಗೊಂಡೋಗಿ ಒಕ್ಕಣೆ ಮಾಡ್ತಾ ಇದ್ದೀವಿ. ನಾವು ಡಿಸೆಂಬರ್ ಜನವರಿ ಟೈಮಲ್ಲಿ ಬಿಡುವಿನ ಟೈಮಲ್ಲಿ ಇಲ್ಲೆಲ್ಲ ಸ್ವಲ್ಪ ಕಬ್ಬು ಕಡಿಮೆ ಆದಾಗ 2 ತಿಂಗಳು ಆ ಕೆಲಸನ ಮಾಡ್ತಾ ಇದ್ದೀವಿ. ಇದರಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ನಾವು ರೈತರಿಗೆ ಹೇಳೋದಿಷ್ಟೇ, ನಮಗೂ ಕೃಷಿ ಇಲಾಖೆಯಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಅವರು ಮಾರ್ಗದರ್ಶನ ಕೊಟ್ಟಿದ್ದರು. ಆ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇದೆ. ಎಲ್ಲ ರೈತರಿಗೂ ಹೇಳೋದು ಇಷ್ಟೇ, ನೀವು ಎಲ್ಲರೂ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ಕೋಲಾರದಲ್ಲಿ ಬರದಾಗಿರುವಂಥ ಭೂಮಿ ನಮ್ಮ ರಾಜ್ಯದಲ್ಲಿ ಆಗೋದು ಬೇಡ. ಎಲ್ಲರೂ ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ವಂದನೆಗಳು.